ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಫ್ಟಾಗಿ, ಎಷ್ಟು ಜ್ಯೂಸಿಯಾಗಿ, ಎಷ್ಟು ಸಖತ್ತಾಗಿದೆ ಗೊತ್ತಾ, ಸೂಪರಾಗಿದೆ. ನಾನು ಹೇಳೋ ಮೆಥಡ್ನಲ್ಲಿ ಮಾಡಿ ಪೂರ್ತಿ ಖಾಲಿ ಆಗುತ್ತೆ. ಒಬ್ಬರೇ ತಿನ್ನಬಹುದು, ಅಷ್ಟೊಂದು ರುಚಿಯಾಗಿರುತ್ತೆ. ನಾನಿಲ್ಲಿ 300 ರಿಂದ 350 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆಯೇ ಸೋಯಾ ಸಾಸ್ ಹಾಕ್ಕೊಳ್ತಿದ್ದೀನಿ 1 ಸ್ಪೂನಷ್ಟು. ಸೋಯಾ ಸಾಸ್ ಇಲ್ಲ ಅಂದರೆ ವೆನಿಗರ್ ಹಾಕ್ಕೊಳ್ಳಿ, ವೆನಿಗರು ಇಲ್ಲ ಅಂದರೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ನೀವು ನೆನೆಸಿಡಬೇಕಾಗುತ್ತೆ. ಮೊಸರು ಅವಶ್ಯಕತೆ ಇಲ್ಲ, ನಿಂಬೆಹಣ್ಣು ಹಾಕ್ಕೊಂಡು ಕೂಡ ಸಾಕಾಗುತ್ತೆ. ಒಂದು ಅರ್ಧ ಗಂಟೆ ಆದರೂ ಇದನ್ನು ನೆನೆಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಕೋಟಿಂಗ್ ಆಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಆಗಿದೆ ನೋಡಿ, ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾವು ಅದು ಕೋಟಿಂಗ್ಗೋಸ್ಕರ 1 ರಿಂದ 1.5 ಸ್ಪೂನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಿದ್ದೀವಿ. ಮೈದಾ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕೋಟಿಂಗ್ ಆಗುತ್ತೆ, ಬೈಂಡಿಂಗು ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾವು ಫ್ರೈ ಮಾಡಿದಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಆ ರೀಸನ್ಗೋಸ್ಕರ ನಾವು ಮೈದಾ ಹಿಟ್ಟನ್ನ ಬಳಸ್ತಾ ಇರೋಂಥದ್ದು. ಮೈದಾ ಹಿಟ್ಟೆಲ್ಲ ಹಾಕಿಬಿಟ್ಟು ಇನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಪ್ಯಾನ್ ಒಂದು ಕಡೆ ಬಿಸಿಗಿಡಿ. ನಂತರ ಮೈದಾ ಹಿಟ್ಟಲ್ಲಿ ನಾವು ಏನು ಕೋಟಿಂಗ್ ಮಾಡಿದ್ದೀವಿ ಚಿಕನ್ ಪೀಸ್ಗಳು, ಇದನ್ನು ಒಂದೊಂದೇ ಪೀಸ್ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಮಗೆ 1-2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಬೇಕಾಗುತ್ತೆ. ಬೆಣ್ಣೆ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಬೆಣ್ಣೆ, 1 ಸ್ಪೂನ್ ಎಣ್ಣೆ. ನಿಮಗೆ ತುಪ್ಪ ಬೇಕಾದ್ರೆ ಕೂಡ ಹಾಕ್ಕೊಳ್ಬಹುದು. ಬಟರ್ ಚಿಕನ್ ಆಗಿರೋದ್ರಿಂದ ಬೆಣ್ಣೆನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ದೀನಿ. ನಂತರ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಚಿಕನ್ ಪೀಸ್ಗಳನ್ನೆಲ್ಲ ಈ ರೀತಿ ಒಂದೊಂದ್ರ ಪಕ್ಕ ಒಂದೊಂದನ್ನು ಜೋಡಿಸ್ಕೊಂಡು ಚೆನ್ನಾಗಿ ಉಲ್ಟಾ ಸೀದಾ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೂರ್ತಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಚಿಕನ್ ಬೇಯುತ್ತೆ. ನಾನಿಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಹಾಗೆ ಸ್ಕಿನ್ ಔಟ್ ಮಾಡಿಸಿರೋಂಥ ಚಿಕನ್. ಅದು ನಿಮಗೆ ವಿತ್ ಸ್ಕಿನ್ ಬೇಕಾದ್ರೂ ತೊಗೊಳ್ಬೋದು, ವಿತ್ ಬೋನ್ ಬೇಕಾದ್ರೂ ತೊಗೊಳ್ಬಹುದು. ಆದರೆ ಮಾಡೋಂಥ ಪ್ರೊಸೀಜರ್ ಏನಿದೆ, ವೆನಿಗರಲ್ಲಿ ನೆನೆಸಿ, ವೆನಿಗರ್ ಅಥವಾ ಸೋಯಾ ಸಾಸಲ್ಲಿ ನೆನೆಸಿ ಮೈದಾ ಕೋಟಿಂಗ್ ಕೊಡೋಂಥದ್ದು, ಅದನ್ನು ಮಾಡಿದ್ರೆ ಈ ರೀತಿ ಪೀಸು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ, ಇಲ್ಲಿ ನಾನು ಇನ್ನೊಂದು ವೀಡಿಯೋ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಮಸಾಲೆ ಎಲ್ಲ ಹಾಕಿದ್ದೀನಿ. ಆದರೆ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಡಲಿಲ್ಲ, ನೆಕ್ಸ್ಟ್ ಅದಕ್ಕೆ ಮೈದಾ ಹಾಕಲಿಲ್ಲ. ಈ ಥರ ಮಾಡಿದ್ರೆ ಚಿಕನ್ ಚಾಪ್ಸ್ ಥರ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಮಾಡೋದಕ್ಕೆ ಹೋಗಬೇಡಿ, ಈ ರೀತಿ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಕೋಟಿಂಗ್ ಮಾಡಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಿರಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಮೆಣಸು ಮತ್ತು ಸೋಯಾ ಸಾಸ್ ಹಾಕಿರೋದ್ರಿಂದ ನಿಮಗೆ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ಪೀಸ್ಗಳು ತಿನ್ಬಿಡ್ಬೋದು, ಅಷ್ಟೊಂದು ಚೆನ್ನಾಗಿದೆ ಪೀಸ್ಗಳು. ಇದಕ್ಕೆ ಮತ್ತೆ ಏನು ಕೋಟಿಂಗ್ ಆಗಲಿ, ಒಗ್ಗರಣೆ ಆಗಲಿ, ಮತ್ತೇನು ಗಾರ್ಲಿಕ್ಕು ಎಲ್ಲ ಬಳಸಬೇಕು ಅಂತಲೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ಈಗ ಅವೆಲ್ಲ ಎತ್ಕೊಂಡ ನಂತರ ಅದೇ ಪ್ಯಾನ್ಗೆ ಇನ್ನೂ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಮ್ಮಿ ಆಯಿತು, ಹಾಗಾಗಿ ಅದ್ರ ಜೊತೆಗೆ ಬೆಳ್ಳುಳ್ಳಿ 1-2 ಗೆಡ್ಡೆಯಷ್ಟು ಸಿಪ್ಪೆ ಸುಲಿದು ಸಣ್ಣದಾಗಿ ಹೆಚ್ಚಿಟ್ಟಿರೋಂಥದ್ದು, ಹಾಗೆ ಶುಂಠಿ 1 ಇಂಚಷ್ಟು ಸಣ್ಣದಾಗಿ ಹೆಚ್ಚಿರೋಂಥದ್ದು. ಇವೆರಡು ಫ್ರೈ ಆದ ನಂತರ ಮೀಡಿಯಮ್ ಸೈಜ್ 1 ಗೆಡ್ಡೆಯಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಿಂಜರ್ ಗಾರ್ಲಿಕ್ ಅಷ್ಟೇ ಆದರೂ ಸಾಕಾಗುತ್ತೆ. ಆದರೆ ಇಲ್ಲಿ ಪೇಸ್ಟ್ಗಿಂತ ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕೋಟಿಂಗ್ ಆಗಬೇಕು, ಸೆಮಿ ಗ್ರೇವಿ ಥರ, ಗ್ರೇವಿ ಎಲ್ಲ ಸಾಫ್ಟಾಗಿ ಕೋಟಿಂಗ್ ಆಗಬೇಕು. ಹಾಗಾಗಿ ನಾನಿಲ್ಲಿ 2 ಟೊಮೊಟೊ ಹಣ್ಣನ್ನು ಬಳಸ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚಿಕನ್ಗೆಲ್ಲ ಉಪ್ಪು ಹಾಕಿ ಫ್ರೈ ಮಾಡಿದ್ದೀವಿ. ಈ ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಥವಾ ಈ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ರಿಂದ 3 ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ಧನಿಯದ ಪುಡಿ 1 ಸ್ಪೂನಷ್ಟು, ಖಾರದ ಪುಡಿ 1 ಸ್ಪೂನಷ್ಟು, ಹಾಗೆ ಹಳದಿ ಪುಡಿ 1/4 ಸ್ಪೂನಷ್ಟು, ಹಾಗೆ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ 1 ಸ್ಪೂನಷ್ಟು. ಎವರೆಸ್ಟ್ ಅವ್ರದ್ದು ಅಥವಾ A1 ಅಥವಾ ಅರುಣ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು 1 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಪುಡಿಗಳೆಲ್ಲ ಹಾಕಿದ್ಮೇಲೆ 1 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ನಂತರ 1 ಸ್ಪೂನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಟೊಮೊಟೊ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗಾಗಿ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಿದ್ದಂಗೆ ಸ್ವಲ್ಪ ಗ್ರೇವಿ ಥರ ಹಾಕ್ತಿದೆ. 1 ನಿಮಿಷ ಬಿಟ್ಟು ನಂತರ ನಾವು ಏನು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ ಚಿಕನ್ ಪೀಸ್ಗಳು, ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆಗೆ. ಅದಕ್ಕಿಂತ ಮುಂಚೆ 1 ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಟೇಸ್ಟು ಡಿಫ್ರೆಂಟ್ ಆಗಿರೋದಕ್ಕೆ ಇವೇ ಕಾರಣಗಳು. ಹಾಗೆ ಇನ್ನೂ 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಖಾರದ ಪುಡಿ, ಮೆಣಸಿನ ಪುಡಿ 2 ಬಳಸಿರೋಂಥದ್ದು. ನೀವು ಹಸಿಮೆಣ್ಸಿಕಾಯಿ ಬೇಕಾದ್ರೆ 1-3 ಹಸಿಮೆಣ್ಸಿಕಾಯಿನ ಉದ್ದುದ್ದ ಸೀಳಿ ಕೂಡ ಕೊನೆಯಲ್ಲಿ ಹಾಕ್ಕೊಳ್ಬಹುದು. ನಂತರ ನಾವು ಫ್ರೈ ಮಾಡಿದಂಥ ಚಿಕನ್ ಪೀಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೋಟಿಂಗ್ ಆಗಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದನ್ನು ಕೂಡ 1 ರಿಂದ 2 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಚಿಕನ್ಗೆ ಪೂರ್ತಿ ಅದು ಫ್ಲೇವರು ಮತ್ತು ಅದು ಖಾರ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ತಿನ್ನೋದಕ್ಕೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ನೋಡಿ. ತುಂಬ ನೀರು ಹಾಕಿ ಗ್ರೇವಿ ಥರ ಮಾಡೋ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಈರುಳ್ಳಿ ಪೈರು ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಸರ್ವ್ ಮಾಡಬಹುದು. ಚಿಕನ್ ಕೂಡ ಸಾಫ್ಟಾಗಿ ಮೊದಲೇ ಬೆಂದಿದ್ದರಿಂದ ಚೆನ್ನಾಗಿ ಕೋಟಿಂಗ್ ಆಗಿದೆ. ನೀವು ಇದೇ ರೀತಿಯಲ್ಲಿ ನಾನ್ ವೆಜ್ ತಿಂದವರಾದರೆ ಆಲೂಗೆಡ್ಡೆಯಿಂದ ಕೂಡ ಮಾಡ್ಕೊಳ್ಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಚಿಕನ್, ಬಟರ್ ಚಿಕನ್ ಅಂತೇಳಿ, ತುಂಬಾ ಟೇಸ್ಟಿಯಾಗಿದೆ.
ಈ ರೀತಿ ಮಾಡಿ ಏನಾದ್ರು ಒಂದು ಸಲ ಟೇಸ್ಟ್ ನೋಡಿದ್ರೆ ಪ್ರತಿ ಸಲ ನೀವು ಸಾಂಬಾರು ಬಿರಿಯಾನಿ ಮೊದಲಿಗೆ ಇದನ್ನೇ ಮಾಡ್ಕೊಳ್ತೀರಾ. ಅಷ್ಟೊಂದು ಚೆನ್ನಾಗಿದೆ ಚಿಕನ್ನು. ಅದು ಬೋನ್ಲೆಸ್ ಆಗಿರೋದಂತೂ ಬಾಯಿನಲ್ಲಿಟ್ಟೆ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿದೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಒಂದು ಸಲ ಮಾಡಿದ್ರೆ ಸಾಕು, ನೀವು ಮಾಡಿರೋಷ್ಟು ಖಾಲಿ ಆಗುತ್ತೆ, ಅಷ್ಟೊಂದು ರುಚಿಯಾಗಿದೆ. ಇದನ್ನು ಗೀ ರೈಸ್ ಜೊತೆಗೆ ಅಥವಾ ವೈಟ್ ರೈಸ್ ಜೊತೆಗೆ, ಚಪಾತಿ, ಪರಾಟ, ಸೈಡ್ ಡಿಶ್ ಆಗಿ ಎಲ್ಲ ಥರನೂ ಆಲ್ ಇನ್ ಒಂದು ರೀತಿ ಇದನ್ನು ಉಪಯೋಗಿಸ್ಕೊಳ್ಬೋದು. ಅದು ಬೋನ್ಲೆಸ್ ಆಗಿರೋದ್ರಿಂದಂತೂ ಇನ್ನೂ ಸಖತ್ತಾಗಿರುತ್ತೆ. ಇಷ್ಟನ್ನು ಕೊಟ್ಟರೆ ಒಬ್ಬರೇ ತಿನ್ನಬಹುದು, ಅಷ್ಟೊಂದು ಚೆನ್ನಾಗಿದೆ ಟೇಸ್ಟು. ಆ ಟೊಮೊಟೊ ಸಾಸು ಮತ್ತು ವೆನಿಗರು ಅಥವಾ ಸೋಯಾ ಸಾಸ್ ಹಾಕಿದ್ದೀವಲ್ಲ, ಅದು ಏನು ಚೆನ್ನಾಗಿ ಟೇಸ್ಟ್ ಆಗಿದೆ ಅಂದರೆ ಅದೊಂಥರ ಹೇಳೋದಕ್ಕೆ ಆಗಲ್ಲ. ಅಷ್ಟು ಮೈಲ್ಡ್, ಖಾರ ಕೂಡ ಇಲ್ಲ, ತುಂಬ ಸಿಹಿ, ಹುಳಿ, ಖಾರ ಎಲ್ಲ ಸೇರಿ ಲೈಟಾಗಿ ಒಂದು ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದು ಮರಿಬೇಡಿ. ನೀವೇನೋ ನನ್ನ ಚಾನಲ್ಗೆ ಹೊಸಬ್ರಾಗಿದೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಥ್ಯಾಂಕ್ ಯು.